ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಗಿರೀಶ್ ಬೇಸ್ ಅಂತ. ನಾನು ವಿಜ್ಞಾನ ಶಿಕ್ಷಕನಾಗಿ ಸರ್ಕಾರಿ ಪ್ರೌಢಶಾಲೆ ಒಡ್ಡಗೆರೆ ಕೊಡಗೆರೆ ತಾಲೂಕು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳ್ಬಿಟ್ಟು ನಾನು ಶಿರಾ ತಾಲೂಕು GHS ನಾರಾಯಣಪುರ ಗೇಟ್ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾವು ಇವತ್ತು PAB ಆಧಾರಿತ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕ ತರಬೇತಿ ಕಾರ್ಯಕ್ರಮದ 4 ದಿನವಾದ ಇಂದು ಶ್ರೀಯುತ ರಾಮಸ್ವಾಮಿ ಸರ್ ಅವರು ರಾಷ್ಟ್ರಪತಿ ಪುರಸ್ಕೃತರು. ಇವರು ವಿಜ್ಞಾನದ ವಿದ್ಯುಚ್ಛಕ್ತಿ ವಿಭಾಗದ ಕೆಲವೊಂದು ಚಟುವಟಿಕೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವು ಒಂದು ಚಟುವಟಿಕೆ ಇವತ್ತು ಮಾಡಿಕೊಟ್ಟಿದ್ದೀವಿ. ಅರುಣ್, ಯಾವುದು ಗಿರೀಶ್, ಈ ದಿವಸ ಸ್ಥಾಯಿ ವಿದ್ಯುತ್ ಬಗ್ಗೆ ಹೇಳ್ಕೊಂಡ್ಕೊಟ್ರು. ಅದ್ರ ಬಗ್ಗೆ ನನಗೆ ಇನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನಿಸ್ತಾ ಒಂದು ವಿಚಾರ. ಸ್ಥಾಯಿ ವಿದ್ಯುತ್ ಅಂದ್ರೆ ಏನು? ಸ್ಥಾಯಿ ವಿದ್ಯುತ್ ಅಂದರೆ ಅವರು ಹೇಳಿದಂಥದ್ರಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು ಸಂಗ್ರಹಿತವಾಗಿರ್ತಕ್ಕಂಥ ವಿದ್ಯುತ್ ಆವೇಶಗಳನ್ನು ಸ್ಥಾಯಿ ವಿದ್ಯುತ್ ಅಂತೇಳಿ. ಸಂಗ್ರಹಿತವಾಗಿರ್ತಕ್ಕಂತಹ ವಿದ್ಯುತ್ ಆವೇಶಗಳನ್ನು ನಾವು ಸ್ಥಾಯಿ ವಿದ್ಯುತ್ ಅಂತ ಕರಿತೀವಿ. ಆ ಚಟುವಟಿಕೆ ಮೂಲಕ ತೋರಿಸ್ಬೋದ ಮಕ್ಕಳು ಸುಲಭವಾಗಿ ಅದನ್ನು ಹೇಗಿರುತ್ತೆ ಅಂತೇಳಿ? ಉದಾಹರಣೆಗಳೇನಾದ್ರೂ ಇದೆಯಾ ಅದ್ರ ಬಗ್ಗೆ? ಉದಾಹರಣೆಗಳು ಬಟ್ಟೆ ಮತ್ತೆ ಪ್ಲಾಸ್ಟಿಕ್ ಅನ್ನ ಬಳಸ್ಕೊಂಡು ತೋರಿಸೋದಕ್ಕೆ ಹೇಳಿದ್ದಾರೆ. ಬಾಚಣಿಗೆಯಲ್ಲಿ ಗೋಚಿ ಕಾದ ಚೂರುಗಳನ್ನ ಹಾಕಿದಾಗ ಅದು ಅದೇ ಅನ್ಸುತ್ತಲ್ಲ? ಖಂಡಿತ. ಮತ್ತೆ ಗಾಜಿನ ಸರಳನ್ನ ಬಳಸ್ಕೊಂಡು ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ನಾವು ಸಣ್ಣ ಪ್ರಯೋಗವನ್ನ ಮಾಡ್ಲಿಕ್ಕೆ ಗಿರೀಶ್? ಖಂಡಿತ. ಸ್ನೇಹಿತರೆ, ಸ್ಥಾಯಿ ಬಗ್ಗೆ ಅರುಣ್ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನು ಸರಳ ಚಟುವಟಿಕೆ ತೋರಿಸಬೇಕಾಗಿರ್ತಕ್ಕಂಥ ಒಂದು ಉಪಕರಣಗಳು 3 ಸ್ಟ್ರಾ ಬೇಕಾಗುತ್ತೆ, ಒಂದು ಗುಂಪಿನ ಬೇಕಾಗುತ್ತೆ, ಒಂದು ಟಿಶ್ಯೂ ಪೇಪರ್ ಬೇಕಾಗುತ್ತೆ. ಮೊದಲನೇದಾಗಿ ಸ್ಟ್ರಾನ ಮಧ್ಯಭಾಗದಲ್ಲಿ ಇದನ್ನು ಈ ಥರ ಮಡಚ್ಕೋಬೇಕಾಗುತ್ತೆ. ಮಡಚ್ಕೊಂಡು ಮಧ್ಯದಲ್ಲಿ ನೀವು ಈ ಗುಂಪಿನ ಸಿಗಿಸ್ಕೊಡಿ. ನಂತರ ಏನು ಮಾಡಬೇಕು ಅಂದರೆ ಒಂದು ಭಾಗವನ್ನು ನೀವು 20 ಬಾರಿ ಒಂದೇ ಸೈಡ್ ನೋಡಿ ಈ ಥರ ನೀವು ದೇಹಕ್ಕೆ ಟಚ್ ಆಗದಂಗೆ 20 ಬಾರಿ ಈ ಥರ ಉಜ್ಜಿ ಒಂದೇ ಕಡೆ ಉಜ್ಜಬೇಕು. ಗುಂಡು ಸೂಜಿ ಚುಚ್ಚಿರ್ತಕ್ಕಂಥ ಸ್ಟ್ರಾನ ಒಂದು ಭಾಗ, ಯಾವುದಾದ್ರೂ ಒಂದು ಭಾಗವನ್ನು ಈ ಥರ 20 ಬಾರಿ ಉಜ್ಜಬೇಕು. 8, 9, 10, 11 ಇದನ್ನ ಇಟ್ಕೊಳ್ಳಿ. ಮುಟ್ಬೇಡಿ, ಗುಂಪಿನ ಮಾತ್ರ ಇಟ್ಕೊಳ್ಳಿ ಸರ್, ಆಯ್ತಲ್ಲ? ಅದೇ ರೀತಿ ಇನ್ನೊಂದು ಸ್ಟ್ರಾ ತಗೊಂಡು ಅದನ್ನು ಕೂಡ ಇದೇ ಥರ 20 ಬಾರಿ ಉಜ್ಜಬೇಕು. ಟಿಶ್ಯೂ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಸಿಲ್ಕ್ ಬಟ್ಟೆಯಲ್ಲಿ ಕೂಡ ನಾವು ಅದನ್ನು ಉಜ್ಜಬಹುದು. ಹೌದು. ನಂತರ ಇದನ್ನ ಗುಂಪಿನ ಮಧ್ಯಕ್ಕೆ ಇಟ್ಕೊಳ್ಳಿ, ಖಂಡಿತ ಇಟ್ಕೊಳ್ಳಿ. ಉಜ್ಜಿರೋ ಭಾಗವನ್ನು ಮುಟ್ಬಾರ್ದು, ದೇಹದಿಂದ ಯಾವುದೇ ಭಾಗವನ್ನು ಮುಟ್ಬಾರ್ದು. ಈಗ ಉಜ್ಜಿರೋ ಭಾಗ ಏನಿದೆಯಲ್ಲ, ಉಜ್ಜಿರೋ ಭಾಗದಿಂದ ನೀವು ಇದರ ತಗೊಂಡು ಬಂದ್ರೆ ನೋಡಿ. ವಾವ್, ನೋಡ್ತಿದ್ದೀರಾ? ತುಂಬಾ ಚೆನ್ನಾಗಿ ನೋಡಿ. ನಾನು ಟಚ್ ಮಾಡ್ತಿಲ್ಲ, ಅದನ್ನ ತಗೊಂಡ್ಬರ್ತೀನಿ, ಉಲ್ಟಾ ತಗೊಂಡ್ಬರ್ತೀನಿ ನೋಡಿ. ಈಗ ನೋಡ್ತಾ ಇದ್ದೀರಾ? ಈಗ ಹಿಂಗೆ ತೊಗೊಂಬರ್ತೀನಿ ನೋಡಿ. ಈಗ ಕ್ಲಾಕ್ ವೈಸಲ್ಲಿ ತೊಗೊಂಬರ್ತೀನಿ ನೋಡಿ. ನಾನು ಟಚ್ ಮಾಡ್ತಿಲ್ಲ, ಈಗ ಆಂಟಿ ಕ್ಲಾಕ್. ಈಗ ನೋಡಿ, ಇದನ್ನು ನಾವು ಸ್ಥಾಯಿ ವಿದ್ಯುತ್ತನ್ನ ಹೇಳುವಾಗ ಸುಲಭವಾಗಿ ನಾವು ಒಂದು, ಹಾಗಾದ್ರೆ ಈ ಪೈಪ್ಗಳಲ್ಲಿ ಸ್ಥಾಯಿ ವಿದ್ಯುತ್ ಇರುತ್ತೆ, ವಿದ್ಯುತ್ ಆವೇಶಗಳು ಇರುತ್ತೆ. ಇರುವವರೆಗೂ ಅದೇನಾಗುತ್ತೆ, ಈ ಥರ ಮೂವ್ ಆಗುತ್ತೆ ಸರ್. ಸ್ವಲ್ಪ ಸಮಯದ ನಂತರ ಹೇಳಿದಾಗನೇ ಕಳ್ಕೊಂಡ್ಮೇಲೆ ಅದು ಯಾವುದೇ ರೀತಿಯಾಗಿ ಚಲಿಸೋದಿಲ್ಲ. ಅದು ಸುಲಭವಾಗಿ ನಾವು ಇದನ್ನು ಮಕ್ಕಳಿಗೆ ಸ್ಥಾಯಿ ವಿದ್ಯುತ್ತನ್ನು 3 ಸ್ಟ್ರಾ ಬಳಸ್ಕೊಂಡು, ಟಿಶ್ಯೂ ಪೇಪರ್ ಬಳಸ್ಕೊಂಡು ತಿಳಿಸ್ಬೋದು. ಸರಳವಾದ ಚಟುವಟಿಕೆ ಮನೇಲಿ ಕೂಡ ವಿದ್ಯಾರ್ಥಿಗಳಿಗೆ ಮಾಡ್ಬೋದು. ತುಂಬಾ ಸರಳವಾಗಿ ಚಟುವಟಿಕೆ ಹೇಳ್ಕೊಂಡ್ಕೊಟ್ರಿ. ಇದು ಕ್ರೆಡಿಟ್ ಹೋಗಬೇಕಾಗಿರೋದು ನಮ್ಮ ರಾಮಸ್ವಾಮಿ ಸರ್ ಅವರಿಗೆ. ಬಹಳ ಸುಲಭವಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು.